ಉಗ್ರರ ದಾಳಿಗೆ ಮಂಜುನಾಥ್ ಅವರು ಬಲಿಯಾದರು. ತನ್ನ ತಂದೆಯ ಸಾವನ್ನ ಕಣ್ಣೆದ್ರೆ ಕಂಡಂತಹ ಅಭಿಜಯ್ ಇವತ್ತು ಅಂತ್ಯಕ್ರಿಯೆಯನ್ನೆಲ್ಲ ನೆರವೇರಿಸಿದ್ದಾರೆ. ಇನ್ನು ಹೇಗಾಯಿತು ಈ ಘಟನೆ, ಅದರ ಕ್ರೌರ್ಯತೆ ಹೇಗಿತ್ತು, ಅದರ ಭೀಕರತೆ ಹೇಗಿತ್ತು ಅನ್ನೋದರ ಬಗ್ಗೆ ಅಭಿಜಯ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ದಾಳಿಗೆ ಬಲಿಯಾದಂಥ ಮಂಜುನಾಥ್ ಅವರ ಮಗ ಅಭಿಜಯ ನಮ್ಮ ಜೊತೆ ಇದ್ದಾರೆ, ಅವರನ್ನು ಸಹ ಮಾತಾಡ್ಸೋಣ. ಈಗ ನಿಮ್ಮ ತಂದೆ ಸಾವಿಗೆ ಇಡೀ ದೇಶನೇ ಬೇಜಾರಾಗಿರುವಂಥದ್ದು, ಪಾಕಿಸ್ತಾನದ ವಿರುದ್ಧ ದ್ವೇಷ ತೀರಿಸ್ಕೊಬೇಕು ಅಂತ ಆಗ್ರಹ ಮಾಡ್ತಿರೋದು, ಈ ಜನಗಳ ಪ್ರೀತಿ ನೋಡಿದ್ರೆ ಏನು ಅನ್ಸುತ್ತಪ್ಪ? ಒಂದು ಕಡೆ ಬೇಜಾರಿದ್ರು ಹೆಮ್ಮೆ ಆಗುತ್ತೆ, ಇಷ್ಟು ಜನ ಬಂದ್ಯಾರೆ ಅಂತ. ಏನು ನಂಗೆ ಏನು ಹೊಳಿತಿಲ್ಲ, ನನಗೆ ಹೇಳೋಕ್ಕೇನು ಹೊಳಿತು ಅಂದರೆ ನಿನ್ನೆ ಅದು ಯಾವತ್ತು ಘಟನೆ ನಡೆದಂಥ ದಿನ ಆ ಜಾಗದಲ್ಲಿ ಅವರನ್ನೆಲ್ಲ ನೋಡಿದ ತಕ್ಷಣ ಏನು ಅನ್ನಿಸ್ತು? ಫಸ್ಟಿಗೆ ಅಲ್ಲಿ ಫೈರ್ ವರ್ಕ್ಸ್ ನಾವೇನೋ ಗೋಲಿ ಸೌಂಡ್ ಕೇಳಿಸ್ತು, ಶೂಟಿಂಗ್ ಮಾಡಿದ್ದು. ನಾವೇನು ಅಂದ್ಕೊಂಡ್ವಿ CRPF ಆರ್ಮಿದೇನೋ ಟ್ರೈನಿಂಗ್ ನಡೀತಿದ್ವಿ ಅಥವಾ ಏನಾರು ಫೈರ್ ವರ್ಕ್ಸ್ ಪಟಾಕಿ ಏನೋ ಹೊಡಿತಾರೆ ಅಂತ ಅಂದ್ಕೊಂಡ್ವಿ. ನೋಡಿದರೆ ಎಲ್ಲರೂ ಓಡೋಕ್ಕೆ ಶುರು ಮಾಡಿದರು. ನಾನು ಇಲ್ಲಿ ದೂರ ಕೂತಿದ್ದೆ, ಅಪ್ಪ ಅಮ್ಮ ನಂಗೆ ಏನಾದ್ರು ತರಕ್ಕೆ ಹೋಗಿದ್ರು, ನಾನು ಕೂತಿದ್ದೆ ದೂರ. ನೀನು ಇಲ್ಲೇ ಇರು, ನಾನು ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ರು. ಅಪ್ಪ ಏನು ಹೇಳಿದ್ರು ಅಮ್ಮಂಗೆ, ಅಭಿಜಯನ್ ನನ್ನನ್ನು ಕರ್ಕೊಂಬ ಅಂತ ಹೇಳಿ ಇದು ಮಾಡಿದರು. ಅಷ್ಟೊತ್ತಿಗೆ ಅಮ್ಮ ಕರ್ಕೊಂಬಂದು ಹಿಂಗೆ ಕೈ ಇಟ್ಕೊಂಬರೋಷ್ಟೊತ್ತಿಗೆ ಅಪ್ಪ ಎಲ್ಲರೂ ಓಡೋಕ್ಕೆ ಶುರು ಮಾಡಿದರು. ಅಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು ಆ ಟೈಮಲ್ಲಿ ಶೂಟಿಂಗ್ ನಡೀತಿದೆ ಅಂತ, ಎಲ್ಲರೂ ಓಡೋಕ್ಕೆ ಶುರು ಮಾಡಿದರು. ಆಮೇಲೆ ನಾನು ಅಮ್ಮನೂ ಓಡೋಕ್ಕೆ ಶುರು ಮಾಡಿದ್ವಿ. ಅಪ್ಪ ಎಲ್ಲಿದ್ದಾರೆ ಅಂತ ಹಿಂಗೆ ತಿರುಗಿ ನೋಡಿದರೆ ಶೂಟ್ ಆಗಿ ಬಿದ್ದಿದ್ದು. ಅಂದರೆ ಆ ಕ್ಷಣ ನಡೆದಂತ ಆಗ ಅವರೆಲ್ಲ ಬಂದೂಕುಧಾರಿಗಳನ್ನೆಲ್ಲ ನೋಡಿದ ತಕ್ಷಣ ಅವ್ರ ಹತ್ರ ಏನಾರ ರಿಕ್ವೆಸ್ಟ್ ಮಾಡ್ಕೊಂಡು, ನೀನಾಗಲಿ ಅಥವಾ ಅಮ್ಮ ಆಗಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು, ಬೇಡ ಬಿಡಿ ಅಂತ ಹೇಳೋದು, ಆ ರೀತಿ ಏನಾರ? ಬೇಡ ಬಿಡಿ ಅಂತ ಹೇಳಿಲ್ಲ, ನಮಗೂ ಸಾಯಿಸಿ, ನಮ್ಗೆ ಗೊತ್ತಾಯ್ತು ಅಪ್ಪ ಹೋದ್ರು ಆನ್ ದಿ ಸ್ಪಾಟ್ ಅಂತ. ನಮ್ಮನ್ನು ಸಾಯಿಸ್ಬೇಕಿತ್ತು, ನಮ್ಮನ್ನು ನೆನಕ್ಕೆ ಬಿಟ್ರಿ, ನಮ್ಮಪ್ಪನ ಸಾಯಿಸಿದ್ರಲ್ಲ, ನಮ್ಮನ್ನು ಸಾಯಿಸಿ ಅಂತ ಹೇಳಿ ನಮ್ಮಮ್ಮ ಹೇಳಿದರು. ನಾನು ಹತ್ರ ಹೋಗಿ ಕುತ್ತೆ, ನಮ್ಮಪ್ಪಂಗೆ ಸಾಯಿಸಿದೆಯಲ್ಲ, ನಮ್ಮನ್ನು ಸಾಯಿಸು ಅಂತ ಹೇಳಿ ಹೋದೆ. ಅವರು ಟೆರರಿಸ್ಟ್ ಏನು ಹೇಳ್ದ ಅಂದರೆ, ಇಲ್ಲ ಮೋದಿಜಿಗೋ ಜಾಕ ಬತ್ತದು ಅಂತ ಆ ಥರ ಹೇಳ್ದ ಟೆರರಿಸ್ಟ್. ಆಮೇಲೆ ಹೋದ. ಅಂದರೆ ಈಗ ಒಂದು ಕಡೆ 97-98% ಬಂದಿರುವಂಥ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿರುವಂಥದ್ದು, ಅಂಥ ಜಾಗದಲ್ಲಿ ಈ ರೀತಿ ಆಗಿರುವಂಥದ್ದು ಯಾರೂ ನಿರೀಕ್ಷೆ ಮಾಡಿರಲ್ಲ. ಈ ಘಟನೆಯನ್ನು ನೋಡ್ರೆ ಏನು ಅನ್ಸುತ್ತಪ್ಪ? ಏನು ಅನ್ಸಲ್ಲ, ನಾವು ಎಂಜಾಯ್ ಮಾಡೋಕ್ಕೆ ಹೋಗಿದ್ವಿ, ಹಿಂಗೆ ನರ್ಕ ಆಗುತ್ತೆ, ಟ್ರಾಜಿಡಿ ಆಗಿಬಿಡುತ್ತೆ ಲೈಫ್ ಅಂತ ನಿಜ ಗೊತ್ತಿರಲಿಲ್ಲ. ಅಂದರೆ ಈಗ ಈ ಕೊನೆಯದಾಗಿ ಈ ದೇಶದ ಜನಗಳಿಗಾಗಲಿ ಅಥವಾ ಸಮಾಜಕ್ಕಾಗಲಿ, ಯಾಕೆಂದರೆ ಜಾತಿ ಧರ್ಮ ಅಂತ ಹೊಡೆದಾಡುವಂಥವ್ರು, ಈಗ PUC ಹುಡುಗ ಅಂದರೆ ಗೊತ್ತಿರುವಂಥದ್ದು, ಈ ಜಾತಿ ಧರ್ಮ ಅಂತ ಫೈಟ್ ಮಾಡುವಂಥವ್ರು, ಹೊಡೆದಾಡುವಂಥವ್ರಿಗೆ ಕೊನೆಯದಾಗಿ ಏನು ಹೇಳ್ತೀಯಪ್ಪ ನೀನು ಆ ಜಾಗ ನೋಡಿದಂಥವ್ರು? ಏನಿಲ್ಲ, ಮೈಂಡ್ ಸೆಟ್ ಚೇಂಜ್ ಆಗಬೇಕು, ಐಡಿಯಾಲಜಿ ಚೇಂಜ್ ಆಗಬೇಕಷ್ಟೇ, ಇಲ್ಲಾಂದರೆ ಇದು ನಡೀತಾನೆ ಇರುತ್ತೆ. ಈಗಾಗಲೇ ನರೇಂದ್ರ ಮೋದಿಯವರು ಕೂಡ ಇವರಿಗೆ ನಾವು ದ್ವೇಷ ತೀರಿಸ್ಕೊತೀವಿ ಅಂತ ಹೇಳಿರುವಂಥದ್ದು, ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿರುವಂಥದ್ದು. ಕಡೆಯದಾಗಿ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ, ದೇಶ ಸರ್ಕಾರ, ರಾಜ್ಯ ಸರ್ಕಾರ ಏನು ಮನವಿ ಮಾಡ್ತಾರೆ? ನಂಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ತುಂಬ ಇದಿದೆ, ಭರವಸೆ ಇದೆ. ಇದು ಅಭಿಜಯ ಅಂದರೆ ಏನು ಮೃತ ಮಂಜುನಾಥ್ ಅವರ ಅಭಿಜಯ್ ಅವರ ಮಾತಾಗಿರುವಂಥದ್ದು.